ಕ್ಯಾಂಪಸ್ ಅಂದ್ರೆ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ಗಳೆಲ್ಲ ಸೇರಿ ಕಂಬೈನ್ಡ್ ಸ್ಟಡಿ ಮಾಡುವುದು, ಕ್ಲಾಸಿಗೆ ಚಕ್ಕರ್ ಹಾಕಿ ಕ್ಯಾಂಟೀನ್ ಅಲ್ಲಿ ಹರಟೆ ಹೊಡೆಯೋದನ್ನ ನಾವು ನೋಡಿದ್ದೇವೆ. ಆದರೆ ಇಲ್ಲೊಂದು ಕಾಲೇಜು ಇಂದು ಕಲರ್ಫುಲ್ ಆಗಿದ್ದು, ಜೀನ್ಸ್, ಲೆಗ್ಗಿನ್ಸ್, ಟೀ ಶರ್ಟ್, ಚೂಡಿದಾರ್ ತೊಟ್ಟು ಬರುತ್ತಿದ್ದ ಯುವತಿ ಯುವಕರಿಂದು ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಮಿಂಚುವ ಮೂಲಕ ಎಲ್ಲರ ಗಮನ ಸೆಳೆದರು. ಹಾಗಿದ್ರೆ ಯಾವುದು ಆ ಕಾಲೇಜು ಅಂತೀರಾ? ಇಲ್ಲಿದೆ ನೋಡಿ. ಕಲರ್ಫುಲ್ ಸೀರೆಯುಟ್ಟು ಸೆಲ್ಫಿಗೆ ಪೋಸ್ ಕೊಟ್ಟ ಯುವತಿಯರು, ಮಾಡರ್ನ್ ಡ್ರೆಸ್ಗೆ ಬ್ರೇಕ್ ಹಾಕಿ ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಮಿಂಚಿದ ಯುವಕರು, ಟಪಾಂಗುಚಿ ಸ್ಟೆಪ್ ಹಾಕಿ ಸಂಭ್ರಮಿಸಿದ ಯುವಕ ಯುವತಿಯರು. ಕ್ಯಾಂಪಸ್ ನಲ್ಲಿ ಎಲ್ಲಿ ನೋಡಿದರೂ ಕಲರ್ಫುಲ್ ಆಗಿ ಕಾಣುತ್ತಿರುವ ಯುವತಿಯರು, ಬಣ್ಣ ಬಣ್ಣದ ಉಡುಗೆ ತೊಟ್ಟು ಮಾಸ್ ಲುಕ್ ನೀಡಿದ ಯುವಕರು, ಹಾಡುಗಳಿಗೆ ಸ್ಟೆಪ್ ಹಾಕಿ ಎಂಜಾಯ್ ಮಾಡುತ್ತಿರುವ ಯುವ ಸಮೂಹ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಯುವಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ. ಹೌದು, ಇಂದಿನಿಂದ 2 ದಿನಗಳ ಕಾಲ ಕಾಲೇಜಿನಲ್ಲಿ ಎಥ್ನಿಕ್ ಡೇ ಹಮ್ಮಿಕೊಂಡಿದ್ದು, ಯುವಕ ಯುವತಿಯರು ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಮಿಂಚಿದರು. ಎಥ್ನಿಕ್ ಡೇ ಪ್ರಯುಕ್ತ ಒಂದೊಂದು ವಿಭಾಗಕ್ಕೆ ಒಂದೊಂದು ಥೀಮ್ ನೀಡಲಾಗಿದ್ದು, ಯುವಕ ಯುವತಿಯರು ಥೀಮ್ಗೆ ತಕ್ಕಂತೆ ರೆಡಿಯಾಗಿ ಕುಣಿದು ಕುಪ್ಪಳಿಸಿದರು. ಸರ್ ಇವತ್ತು ನಾವು ಗುಜರಾತಿ ಸ್ಟೈಲಲ್ಲಿ ಇದ್ದೀವಿ. ವರ್ಷ ಒಬ್ಬೊಬ್ಬರಿಗೆ ಒಂದೊಂದು ಥೀಮ್ ಕೊಡ್ತಾರೆ. ಲಾಸ್ಟ್ ಟೈಮು ನಮಗೆ ಬೇರೆ ಥೀಮ್ ಕೊಟ್ಟಿದ್ರು, ಲೈಕ್ ಬೇರೆ ಟೀಮ್ ಕೊಟ್ಟಿದ್ರು ಲಾಸ್ಟ್ ಟೈಮ್. ಈ ಸಲನೂ ನಮ್ಮ ವಿದ್ಯುತ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಗೆ ಗುಜರಾತ್ ಇದೆ. ಸೊ ನಾವು ಗುಜರಾತಿ ಕಾಸ್ಟ್ಯೂಮಲ್ಲಿ ಬೇರೆ ಕಾಸ್ಟ್ಯೂಮಲ್ಲಿ ಇವತ್ತು ಎಥ್ನಿಕ್ ಹಬ್ಬ ಸರ್. ಕಾಲೇಜಲ್ಲಿ ಹಬ್ಬದ ಥರನೇ ಆಚರಿಸ್ತಾ ಇದ್ದೀವಿ. ಹೇಗಿದೆ ಫೀಲ್ ಹೇಗಿದೆ ನಿಮಗೆ? ವರ್ಷಕ್ಕೊಂದ್ಸಲ ಇಂಜಿನಿಯರಿಂಗ್ ಡೇ ಸರ್ ಇಂಥ ಸಿಗುತ್ತೆ, ಇಂಥನ್ನ ಎಂಜಾಯ್ ಮಾಡ್ತಿದ್ದೀವಿ, ಎಂಜಾಯ್ ಮಾಡ್ಕೊತ ಹೋಗ್ತೀವಿ ಸರ್. ಇವತ್ತು ಕಾಲೇಜಲ್ಲಿ ಎಥ್ನಿಕ್ ಡೇ ಅಂತ ಇದೆ. ಯಾವಾಗಲೂ ನಾವು ಯೂನಿಫಾರ್ಮು ಅದೇ ಥರ ಸ್ಟಡೀಸ್ ಇರುತ್ತೆ, ಬಟ್ ಇವತ್ತು ಮಾತ್ರ ತುಂಬ ಸ್ಪೆಷಲಾಗಿ ನಮ್ಮಲ್ಲಿ ಏನು ಇದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಲೈಕ್ ಡ್ಯಾನ್ಸ್ ಆಗಲಿ, ಯಾವುದೇ ಇಂಟ್ರೆಸ್ಟ್ ಆಗಲಿ, ಇವತ್ತು ಅದನ್ನು ತೋರಿಸಿ ನಮ್ಮದು ಖುಷಿನ ಈಗ ವ್ಯಕ್ತಪಡಿಸ್ತೀವಿ. ಕಾಲೇಜ್ ಅಂದರೆ ಬರೀ ಓದು ಅದೇ ಅಲ್ಲ, ನಮ್ಮದು ಒಳಗಡೆ ಏನೇನು ನಮ್ಮ ಪ್ರೊಫೆಷನ್ ಏನಿದೆ ಅದನ್ನು ಕೂಡ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇದು ಕಾಲೇಜ್ ತುಂಬ ಒಳ್ಳೆಯದು. ನಾನಿವತ್ತು ನವರಾತ್ರಿಯಲ್ಲಿರೋ ಚಾಮುಂಡೇಶ್ವರಿ ಪಾಠ ಹಾಕಿದ್ದೀನಿ, ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಸಾಮಾನ್ಯವಾಗಿ ಕಾಲೇಜಿನಲ್ಲಿ ಓದು, ಕಂಬೈನ್ಡ್ ಸ್ಟಡಿ, ಲ್ಯಾಬ್ ಎಂದು ಬ್ಯುಸಿಯಾಗಿರುತ್ತಿದ್ದ ಯುವಕ ಯುವತಿಯರು ಇಂದು ಅವುಗಳಿಂದ ದೂರ ಉಳಿದಿದ್ದರು. ಲೆಗ್ಗಿನ್ಸ್, ಚೂಡಿ, ಜೀನ್ಸ್, ಟೀ ಶರ್ಟ್ಗಳಿಗೆ ಗುಡ್ ಬೈ ಹೇಳಿದ್ದ ಯುವತಿಯರು ಸೀರೆಯಲ್ಲಿ ಕಂಗೊಳಿಸಿದರೆ, ಯುವಕರು ಪಂಜೆ, ಶರ್ಟ್, ಜುಬ್ಬಾ ಪೈಜಾಮ್ನಲ್ಲಿ ಕಂಗೊಳಿಸಿದರು. ಇನ್ನು ರಾಜಸ್ಥಾನ, ಮಣಿಪುರ, ಗುಜರಾತ್ ಸೇರಿದಂತೆ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ತಮ್ಮ ಉಡುಗೆಯುಟ್ಟು ಸಂಭ್ರಮಿಸಿದರು. ಸರ್, ಡೈಲಿ ನಾವು ಕಾಲೇಜಿಗೆ ಬರ್ತಿದ್ವಿ, ಅದೇ ಕ್ಲಾಸ್ ಬೋರಿಂಗ್ ಆಗ್ತಿತ್ತು ಸರ್. ಇವತ್ತು ನಾವು ಫೈನಲ್ ಇಯರಿಗೆ ಬಂದು ನಮಗೆ ಭಾಳ ಚೆನ್ನಾಗಿ ಅನಿಸ್ತಿದೆ. ಈ ಫೈನಲ್ ಇಯರಲ್ಲಿ ನಾವು ಚೆನ್ನಾಗಿ ರೆಡಿ ಆಗಬೇಕಂತನೂ ಎಲ್ಲ ನಮ್ಮ ಕ್ಲಾಸ್ಮೇಟ್ ಭಾಳ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಇವತ್ತು ನೋಡಿ ನಮಗೆ ಭಾಳ ಚೆನ್ನಾಗಿ ಹಬ್ಬ ಅನಿಸ್ತಾ ಇದೆ. ಎಲ್ಲರೂ ಚೆನ್ನಾಗಿ ಆಚರಿಸ್ತಿದ್ದಾರೆ ಸರ್. ಸೊ ಭಾಳ ಚೆನ್ನಾಗಿ ಅನಿಸ್ತಿದೆ. ಸ್ಟೂಡೆಂಟ್ ಲೈಫ್ ಇವಾಗ ನಮ್ಮದು ಇಂಜಿನಿಯರಿಂಗ್ ಲೈಫ್ ಫಿನಿಶ್ ಆಗ್ತಾ ಇದೆ ಸರ್. ಇವಾಗ ನೆಕ್ಸ್ಟ್ ಬೆಂಗಳೂರಿಗೆ ಅಲ್ಲೆಲ್ಲ ಹೋಗಬೇಕು. ಇದು ಈ ಥರ ಹ್ಯಾಪಿನೆಸ್ ನಮಗೆ ಸಿಗಲ್ಲ. ಫ್ರೆಂಡ್ಸ್ ಜೊತೆಗೆ ದಿನ ಎಂಜಾಯ್ ಮಾಡ್ತೀವಿ, ಮತ್ತು ಅಲ್ಲಿ ಹೊಸ ಫ್ರೆಂಡ್ಸ್ ಮಾಡ್ಕೋಬೇಕು. ಇದು ಎಲ್ಲ ಬಿಟ್ಟು ಈ ಥರ ಫಂಕ್ಷನ್ ಬಿಟ್ಟು ಹೋಗೋಕ್ಕೂ ಒಂದು ಮನಸ್ಸು ನೋವಾಗುತ್ತೆ ಸರ್. ತುಂಬ ಖುಷಿ ಆಗ್ತಿದೆ ಈ ಥರ ಕಾಲೇಜಲ್ಲಿ ನೋಡೋದು. ಡೈಲಿ ಕಾಲೇಜಿಗೆ ಬರ್ತೀವಿ, ಹೋಗ್ತೀವಿ, ಅದೇ ಕ್ಲಾಸಸ್ಗೆ ಬರ್ತೀವಿ, ಹೋಗ್ತೀವಿ. ಬಟ್ ಇವತ್ತೊಂದು ದಿವಸ ಎಲ್ಲರೂ ಚೆನ್ನಾಗಿ ರೆಡಿ ಆಗ್ತಾರೆ. ಸ್ಯಾರೀಸು, ಗುಜರಾತಿ ಸ್ಟೈಲು, ತಮಿಳ್ ಸ್ಟೈಲು, ಎಲ್ಲ ಥರ ಉಡುಪುಗಳನ್ನು ವೇರ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಎಲ್ಲರೂ. ಖುಷಿ, ಕಾಲೇಜ್ ನೋಡೋಕೆ ಖುಷಿ. ಈ ಲಾಸ್ಟ್ ಟೈಮ್ ನೋಡ್ತೀವಿ ಕಾಲೇಜ್ನ, ಮತ್ತು ನೆಕ್ಸ್ಟ್ ನಾವು ಪ್ರೊಫೆಷ್ನಲ್ ಫೀಲ್ಡಿಗೆ ಹೋಗ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಆಧುನಿಕತೆ ಬೆಳೆದಂತೆ ನಮ್ಮ ಸಂಪ್ರದಾಯ ಮರೆಯಾಗುತ್ತಿದ್ದು, ಅದನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾಲೇಜು ಆಡಳಿತ ಮಂಡಳಿ ಎಥ್ನಿಕ್ ಡೇ ಹಮ್ಮಿಕೊಂಡಿದ್ದು, ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂದೆದ್ದು ಸಖತ್ ಎಂಜಾಯ್ ಮಾಡಿದ್ದಂತೂ ಸತ್ಯ. ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.